ನಮಸ್ಕಾರ ಸ್ನೇಹಿತರೆ, ಸಿಂಹ ರಾಶಿಯವರ ಟೈಮ್ ಶುರುವಾಗಿದೆ. ಸಿಂಹ ರಾಶಿಯವರು ಅದೃಷ್ಟದ ರಾಶಿಯವರು ಅಂತ ಹೇಳಬಹುದು. ಸಿಂಹ ರಾಶಿಯವರ ಜೀವನದಲ್ಲಿ ಪವಾಡಗಳು ನಡೆಯಲಿದ್ದು, ಎಷ್ಟು ದಿನ ಅನುಭವಿಸಿದ ಕಷ್ಟಕ್ಕೆ ಮುಕ್ತಿ ಸಿಗಲಿದೆ. ಸಂಪತ್ತು ಹರಿದು ಬರಲಿದ್ದು, ಕಷ್ಟಗಳಿಗೆ ಇದೀಗ ಫುಲ್ ಸ್ಟಾಪ್ ಇಡ್ತೀರಾ. ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ನಿಮ್ಮ ಟೈಮ್ ಸಂಪೂರ್ಣ ಬದಲಾಗ್ತಾ ಇದೆ. ಹೇಗಿದೆ 2026ರ ಸಿಂಹ ರಾಶಿಯವರ ರಾಶಿ ಭವಿಷ್ಯ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಿಂಹ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಒಂದೇ ಸಮಯಕ್ಕೆ ನಿಮ್ಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣ್ತಕ್ಕಂತ ಸುಸಂದರ್ಭ ಎದುರಾಗ್ತಿದೆ. ಸುಮಾರು ದಶಕಗಳ ನಂತರ ನಿಮ್ಮ ಜೀವನದಲ್ಲಿ ಅಪರೂಪದ ಮಾಲವ್ಯ ರಾಜಯೋಗ ಶುರುವಾಗ್ತಾ ಇದ್ದು, ಇದರಿಂದ ಸಂಪತ್ತು ಹರಿದು ಬರುತ್ತೆ ಅಂತ ಹೇಳಬಹುದು. ಚಂದ್ರನು ಮಂಗಳ, ಬುಧ ಮತ್ತು ರಾಹುವಿನೊಂದಿಗೆ ಸೇರಿ ಇದೀಗ ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡ್ತಿರೋದ್ರಿಂದ ಚತುರ್ಗ್ರಾಹಿ ಯೋಗ ಸೃಷ್ಟಿಯಾಗ್ತಾ ಇದೆ. ಚಂದ್ರನಿಂದ 2ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯಿಂದಾಗಿ ಸುನಾಫ ಯೋಗ ಹಾಗೂ ಇದೀಗ ಈ ರಾಶಿಯವರಿಗೆ ಉಚ್ಚ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಮಾಲವ್ಯ ರಾಜಯೋಗ ಕೂಡ ರೂಪುಗೊಳ್ತಾ ಇದೆ. ಇದರೊಂದಿಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಶುಭ ಯೋಗ ಮತ್ತು ಚಂದ್ರನ ಮೇಲೆ ಗುರುವಿನ ದೃಷ್ಟಿಯಿಂದ ನವಪಂಚಮ ಯೋಗ ಸೃಷ್ಟಿಯಾಗ್ತಿರೋದ್ರಿಂದ ಈ ಶುಭ ಗ್ರಹಗಳ ಸ್ಥಾನಗಳಿಂದ ಈ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನ ಶುರುವಾಗ್ತಿದೆ. ಈ ರಾಶಿಯವರಿಗೆ ಒಂದಷ್ಟು ವಿಚಾರಗಳಲ್ಲಿ ಅದೃಷ್ಟ ಸಿಗುತ್ತೆ. ವೃತ್ತಿ ಮತ್ತು ಕೆಲಸದಲ್ಲಿ ಪ್ರಗತಿಯ ಅವಕಾಶಗಳು ತೆರೆದುಕೊಳ್ಳುತ್ತೆ. ಕುಟುಂಬದಿಂದಲೂ ಪೂರ್ಣ ಬೆಂಬಲ ಕಂಡುಕೊಳ್ತೀರಾ. ಕಾರ್ಯಕ್ಷೇತ್ರದ ಪ್ರಯಾಣಗಳು ಶುಭ ಫಲಿತಾಂಶಗಳನ್ನು ತಂದುಕೊಡುತ್ತೆ. ನಿಮ್ಮ ಯಶಸ್ಸಿಗೆ ಆತ್ಮವಿಶ್ವಾಸ ದೊಡ್ಡ ಕೊಡುಗೆ ನೀಡುತ್ತೆ. ಹಿರಿಯರ ಸಹಕಾರ ಕೂಡ ನಿಮಗೆ ಸಿಗುತ್ತೆ. ಕುಟುಂಬ ಜೀವನ ಸುಖಮಯವಾಗಿರುತ್ತೆ. ಆದ್ರೆ ಇತರರ ಮಾತಿನಿಂದ ದಾರಿ ತಪ್ಪೋದನ್ನ ತಪ್ಪಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಷ್ಟವನ್ನ ಅನುಭವಿಸ್ತೀರಾ. ಬುಧ ಮತ್ತು ಚಂದ್ರರ ಸಂಯೋಗದಿಂದಾಗಿ ಕಲೆ ಮತ್ತು ಮಾತುಗಾರಿಕೆಯಲ್ಲಿ ಲಾಭ ಸಿಗುತ್ತೆ. ಆದ್ರೆ ಕೋಪವನ್ನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬಾನೇ ಪ್ರಯೋಜನಕಾರಿ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಅನುಕೂಲವಾಗುತ್ತೆ. ಆರ್ಥಿಕವಾಗಿಯೂ ಅದೃಷ್ಟ ನಿಮ್ಮ ಪರ ಇರಲಿದ್ದು, ಯಾವುದೇ ಶುಭ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶವನ್ನ ಪಡ್ಕೊಳ್ತೀರಾ. ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತೆ. ತಂದೆಯಿಂದ ಪ್ರೀತಿ ಸಹಕಾರ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿಸ್ತೀರಾ. ವೈವಾಹಿಕ ಜೀವನ ಸುಖಕರವಾಗಿರ್ಲಿದ್ದು, ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಪುಣ್ಯ ರೂಪದಲ್ಲಿ ಧನ ಪ್ರಾಪ್ತಿಯಾಗತ್ತೆ. ಸಂತ ಮಹಾತ್ಮರ ಆಶೀರ್ವಾದ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ. ಪಂಚಮ ಭಾವದಲ್ಲಿನ ರಾಜಯೋಗ ಸುಖ ಮತ್ತು ಸಮೃದ್ಧಿನ ತಂದುಕೊಡ್ಲಿದ್ದು, ಅದೃಷ್ಟ ಹಲವು ಮೂಲಗಳಿಂದ ಲಾಭ ನೀಡುತ್ತೆ. ಕರ್ತವ್ಯಕ್ಕೆ ನೀವು ಬದ್ಧರಾಗಿರ್ತೀರಾ. ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಹೆಚ್ಚುತ್ತೆ. ಸುಖ ಸಮೃದ್ಧಿ ವೃದ್ಧಿಯಾಗಿ ನಿಮ್ಮ ಅಣ್ಣನಿಂದಲೂ ಕೂಡ ಸಹಕಾರವನ್ನ ಕಂಡುಕೊಳ್ತೀರಾ. ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಂಡು ಮಾನಸಿಕ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತೀರಾ. ಸ್ನೇಹ ಸಂಬಂಧಗಳೊಂದಿಗಿನ ಮನೋರಂಜನೆಯ ಸಮಯ ಕಳಿತೀರಾ. ಮಕ್ಕಳಿಂದಲೂ ಬೆಂಬಲ ಸಿಗ್ಲಿದ್ದು, ವಾಹನ ಮತ್ತು ಸುಖ ಸೌಕರ್ಯಗಳಿಗಾಗಿ ಹಣ ಖರ್ಚಾಗತ್ತೆ. ಇನ್ನು ಚಂದ್ರ ಮತ್ತು ಮಂಗಳರ ಸಂಯೋಗದಿಂದಾಗಿ ಪ್ರೀತಿ ಮತ್ತು ಉತ್ಸಾಹ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗಿ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸ್ತೀರಾ. ಕೆಲಸ ಸುಗಮವಾಗಿ ಸಾಗತ್ತೆ. ಬುದ್ಧಿವಂತಿಕೆ ಮತ್ತು ತ್ವರಿತ ನಿರ್ಧಾರಗಳಿಂದ ಲಾಭ ಕಂಡುಕೊಳ್ತೀರಾ. ಉಡುಗೊರೆಗಳು ಕೂಡ ಸಿಗುತ್ತೆ. ಪ್ರೇಮ ಜೀವನದಲ್ಲಿ ಪ್ರೇಮಿಯೊಂದಿಗೆ ಸಮಯ ಕಳೀಲಿಕ್ಕೆ ಅವಕಾಶಗಳು ಬರುತ್ತೆ. ಹೊಸ ಯೋಜನೆಗಳು ಮತ್ತು ಕೆಲಸಗಳನ್ನ ಪ್ರಾರಂಭಿಸ್ತೀರಾ. ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳಿಂದ ಸಹಕಾರ ಸಿಗುತ್ತೆ. ಹೊಸ ಆಲೋಚನೆಗಳು ಬಂದು ಪ್ರಯೋಜನಕಾರಿಯಾಗ್ಲಿದ್ದು, ಆಲೋಚನೆಗಳ ಸುಂಟರ ಗಾಳಿಯನ್ನ ನಿಯಂತ್ರಿಸೋದು ಕೂಡ ಈ ಸಂದರ್ಭದಲ್ಲಿ ಮುಖ್ಯವಾಗುತ್ತೆ. ನಿಮ್ಗೆ ಪ್ರತಿ ಹೆಜ್ಜೆಯಲ್ಲೂ ಅದೃಷ್ಟದ ಬೆಂಬಲ ಸಿಗುತ್ತೆ. ನಿಮ್ಮ ಗೊಂದಲಮಯ ಕಾರ್ಯಗಳು ಸರಳವಾಗುತ್ತೆ. ಅನುಭವ ಮತ್ತು ಅಂತರ್ಜ್ಞಾನ ಸರಿಯಾದ ಮಾರ್ಗ ತೋರಿಸುತ್ತೆ. ನಿಮ್ಮ ಕಾರ್ಯಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ಸಂದರ್ಭ ನೆರವಾಗುತ್ತೆ. ವ್ಯಾಪಾರ ಮಾಡೋರಿಗೆ ಲಾಭ ಆಗ್ಲಿದ್ದು, ಸುಖ ಸೌಕರ್ಯಗಳ ಆಸೆ ಹೆಚ್ಚಾಗಿ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಜಾಗ್ರತೆ. ಮನೆಯಲ್ಲಿ ಸುಖದ ವಸ್ತುಗಳು ಕೂಡ ವೃದ್ಧಿಯಾಗತ್ತೆ. ಪ್ರೇಮಕಾರಕ ಶುಕ್ರನು ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ವೈವಾಹಿಕ ಜೀವನ ಕೂಡ ಸಂತಸಮಯವಾಗಿರುತ್ತೆ ಅಂತ ಹೇಳಬಹುದು. ನಿಮ್ಗೆ ಇದೀಗ ಅದೃಷ್ಟ ಒಲಿದು ಬರ್ತಾ ಇದ್ದು, ಈ ಯೋಗದ ನಿರ್ಮಾಣದಿಂದಾಗಿ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಪರೂಪದ ಯೋಗ ನಿಮ್ಗೆ ಶುಭವನ್ನ ತರ್ತಾ ಇರೋದ್ರಿಂದ ಶುಭದಾಯಕ ಸಮಯ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ರಾಶಿಯವರ ಜೀವನದಲ್ಲಿ ಸಂಪತ್ತು ಹೆಚ್ಚಾಗಿ ಆದಾಯ ಗಳಿಕೆಯ ಹೊಸ ಮೂಲವನ್ನ ಇವರು ಯಶಸ್ವಿಯಾಗಿ ಪಡ್ಕೊಳ್ತಾರೆ.
ಹೊಸ ಕೆಲಸದ ಜವಾಬ್ದಾರಿಗಳ ಕಾರಣದಿಂದಾಗಿ ನಿಮ್ಮಲ್ಲಿ ಸಂತಸ ಇರುತ್ತೆ. ಹೊಸ ಉದ್ಯೋಗ ಹುಡುಕುವ ನಿಮ್ಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ವೃತ್ತಿ, ವ್ಯವಹಾರ, ಆರ್ಥಿಕ ವಿಷಯಗಳಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ. ಜೊತೆಗೆ ನಿಮ್ಗೆ ಈ ಸಂದರ್ಭ ಬಹಳ ಶುಭ ಮತ್ತು ಫಲಪ್ರದವಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ಯಾರಿಗಾದ್ರೂ ಕೊಟ್ಟು ನಿಮ್ಮ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಎಲ್ಲಾದ್ರೂ ಸಿಲುಕೊಂಡಿರ್ತಕ್ಕಂಥ ಹಣ ಇದ್ರೆ ಆ ಹಣ ಪುನಃ ನಿಮ್ಮ ಕೈ ಸೇರುತ್ತೆ. ಬಹು ಸಮಯದ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಿಮ್ಗೆ ಇದು ಶುಭ ಸಮಯ. ದೇವಾಲಯ ಭೇಟಿಯ ಸಾಧ್ಯತೆ ಕೂಡ ಇದ್ದು ಶುಭ ಕಾರ್ಯ ಸಂಬಂಧಿತ ಪ್ರಯಾಣಗಳು ಹೆಚ್ಚಾಗುತ್ತೆ. ನಿಮ್ಮ ಸಾಲದ ಪ್ರಮಾಣ ಇಳಿಕೆಯಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಹಠಾತ್ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗಿ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ವೃತ್ತಿ ಮತ್ತೆ ವ್ಯವಹಾರದಲ್ಲಿ ಲಾಭ ಸಿಗುತ್ತೆ. ನಿಮ್ಮ ವ್ಯಾಪಾರ ಸಂಬಂಧಿತ ಸಂಕಷ್ಟಗಳು ದೂರವಾಗುತ್ತೆ. ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನಿಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ನೀವು ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಪಡ್ಕೊಳ್ತೀರಾ. ವಾಹನ ಖರೀದಿಯ ಆಲೋಚನೆಯಲ್ಲಿರ್ತಕ್ಕಂಥ ಮಂದಿಗೆ ಈ ಒಂದು ಸಂದರ್ಭದಲ್ಲಿ ಹಣ ಒಗ್ಗೂಡುತ್ತೆ. ಮನೆ ನಿರ್ಮಾಣ ಸಂಬಂಧಿತ ಅಡ್ಡಿಗಳು ನಿವಾರಣೆಯಾಗ್ತಕ್ಕಂಥ ಸಮಯ ಇದಾಗಿದ್ದು, ನೀವು ಮನೆಯನ್ನ ಕಟ್ಟಬೇಕು ಅಥವಾ ಹೊಸದಾಗಿ ಜಮೀನನ್ನ ತೆಗೆದುಕೊಳ್ಬೇಕು ಅಥವಾ ಹೊಸದಾಗಿ ಮನೆಯನ್ನ ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಕೈಗೂಡುತ್ತೆ. ನೀವು ಅಂದ್ಕೊಂಡಂತ ಜೀವನ ಶೈಲಿ ನಿಮ್ಮದಾಗತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ. ಮಕ್ಕಳು ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡು ವಿದೇಶಕ್ಕೆ ಹೋಗಿ ಓದ್ಲಿಕ್ಕೆ ಒಂದಷ್ಟು ಅವಕಾಶಗಳನ್ನ ಪಡ್ಕೊಳ್ತಾರೆ ಅಂತ ಹೇಳಬಹುದು. ಹೀಗಾಗಿ ಕುಟುಂಬದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ. ನಿಮ್ಮ ಕೀರ್ತಿ ಖ್ಯಾತಿ ಹೆಚ್ಚಾಗತ್ತೆ. ಶತ್ರುಗಳ ಬಗ್ಗೆ ಸಾಧ್ಯ ಆದಷ್ಟು ಗಮನವನ್ನು ಹರಿಸೋದು ಮುಖ್ಯವಾಗತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾಣ್ತೀರಾ. ನಿಮ್ಮೆಲ್ಲ ಶ್ರಮದ ಫಲಗಳನ್ನ ಈಗ ನೀವು ಪಡ್ಕೊಳ್ತೀರಾ. ಲಾಭದಾಯಕ ಹುದ್ದೆಗಳನ್ನ ಶುರು ಮಾಡಲು ಪರ್ವಕಾಲ ಅಂತ ಹೇಳಬಹುದು. ಈ ಸಮಯದಲ್ಲಿ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಜಾಗರೂಕರಾಗಿದ್ರೆ ಉತ್ತಮ. ಯಾಕಂದ್ರೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಆದಾಯದ ಮೂಲಗಳು ಹೆಚ್ಚಾಗಬಹುದು. ಮಾಡಿದ ಪ್ರತಿಯೊಂದು ಕೆಲಸದಿಂದ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು. ಈ ಸಂದರ್ಭದಲ್ಲಿ ಸಕಲವೂ ಕೂಡ ಸನ್ಮಂಗಳವಾಗುತ್ತೆ. ಆರ್ಥಿಕ ಚಿಂತೆಗಳು, ಅದರಲ್ಲೂ ದೀರ್ಘಕಾಲದಿಂದ ಇರ್ತಕ್ಕಂಥ ಆರ್ಥಿಕ ಚಿಂತೆಗಳು ಈಗ ದೂರವಾಗುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಹೊಸ ಯೋಜನೆಗಳಿಂದ ಲಾಭವನ್ನ ಕಂಡ್ಕೊಳ್ತೀರಾ. ಜೊತೆಗೆ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳೋದ್ರಿಂದ ಕೆಲಸದ ಒತ್ತಡ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮೆಲ್ಲ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಯಶಸ್ಸನ್ನ ತಂದ್ಕೊಡುತ್ತೆ. ಅಲ್ಲದೆ ಉದ್ಯೋಗ ಹುಡುಕುವ ಹಾಗೂ ಬದಲಾಯಿಸುವ ಪ್ರಯತ್ನದಲ್ಲಿರ್ತಕ್ಕಂಥವ್ರು ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತಾರೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನ, ಅಧಿಕಾರವನ್ನ ನೀವು ಪಡ್ಕೊಳ್ತೀರಾ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಹಲವಾರು ಮೂಲಗಳಿಂದ ಲಾಭ ಹುಡುಕಿಕೊಂಡು ಬರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಕಠಿಣ ಶ್ರಮದ ಲಾಭ ಈಗ ಸಿಗುತ್ತೆ. ಸ್ವಂತ ಹುದ್ದೆಯನ್ನ ಶುರು ಮಾಡುವಷ್ಟು ಜಾಣ್ಮೆ ಹಾಗೂ ತಾಳ್ಮೆ ಅನ್ನೋದು ನಿಮ್ಮ ಕೈ ಸೇರುತ್ತೆ. ಕೌಟುಂಬಿಕ ಸಂಬಂಧಗಳು ಈ ಸಮಯದಲ್ಲಿ ಬಲಗೊಳ್ಳುತ್ತೆ. ಆರ್ಥಿಕ ಜೀವನ ಸುಧಾರಣೆ ಕಂಡು ಗುರುಬಲದಿಂದ ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ದಾಂಪತ್ಯದಲ್ಲಿ ಸಂತೋಷ ಮತ್ತೆ ನೆಮ್ಮದಿ ಇರುತ್ತೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಗುರುವಿನ ಅನುಕೂಲಕರ ಸ್ಥಾನದಿಂದಾಗಿ ಸ್ನೇಹಿತರ ಬಳಗ ಕೂಡ ಹೆಚ್ಚಾಗಿ ನಿಮ್ಮ ಸಹಕಾರದಿಂದ ಹೊಸ ಕೆಲಸಗಳನ್ನ ಶುರು ಮಾಡಲು ಅವರಿಗೆ ಅವಕಾಶ ಸಿಗುತ್ತೆ. ಭಾಗ್ಯ ಸ್ಥಾನದಲ್ಲಿ ಯೋಗ ರೂಪುಗೊಳ್ತಾ ಇರೋದ್ರಿಂದ ಆರ್ಥಿಕ ಜೀವನದಲ್ಲೂ ಕೂಡ ಹಲವಾರು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಒಟ್ಟಾರೆ ಈ ಸಂದರ್ಭ ನಿಮ್ಗೆ ಶುಭ ಸಂದರ್ಭ ಅಂತ ಹೇಳಬಹುದು. ಹೀಗಾಗಿ ನೀವು ಕೂಡ ಸಿಂಹ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರಿನ ಜೊತೆಗೆ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.